ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕೆಜೆ ಜಾರ್ಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಿನ್ನಾಭಿಪ್ರಾಯಕ್ಕೆ ಹತ್ಯೆ ಮಾಡಿರೋದು ಖಂಡನೀಯ ಅಂತ ಜಾರ್ಜ್ ಹೇಳಿದ್ದಾರೆ. ಭಿನ್ನಾಭಿಪ್ರಾಯ ಏನಿದ್ರೂ ಕೂಡ ಅದನ್ನ ಮಾತಾಡಿ ಪರಿಹಾರ ಮಾಡ್ಕೊಳ್ಬೋದಾಗಿತ್ತು, ಅದನ್ನ ಪ್ರಾಣ ತೆಗೆಯುವಂತ ಮಟ್ಟಕ್ಕೆ ಹೋಗೋದು ದುರಂತ ಅಂತ ಹೇಳಿದ್ದಾರೆ. ಭಿನ್ನಾಭಿಪ್ರಾಯಕ್ಕೆ ಕಾರ್ಯಕರ್ತನ ಹತ್ಯೆ ಜಿಲ್ಲೆಗೆ ಶೋಕ ತರುವಂತ ಘಟನೆ ಅಂತ ಹೇಳಿದ್ದಾರೆ. ಇದೊಂದು ಘಟನೆ ನಡೆದಿದೆ, ನಿಜವಾಗಿ ಇಡೀ ಜಿಲ್ಲೆಗೆ ಒಂದು ಶೋಕ ತರುವಂಥ ಒಂದು ಘಟನೆ ಇದೆ. ಯಾವುದೇ ಇದ್ದರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು, ಪಕ್ಷಗಳ ಒಟ್ಟಿಗೆ ಇರ್ಬೋದು, ಆದರೆ ಈ ಥರ ಹೀನಕೃತ್ಯ ಮಾಡೋದು ನಿಜವಾಗಿ ಜಿಲ್ಲಾ ಮಂತ್ರಿಯಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಒಂದು ಥರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದಂಥ ಎಲ್ಲ ಕರ್ನಾಟಕ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತದವರು ಎಲ್ಲ ಕ್ರಮವಹಿಸಿ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೂ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬ ದುಃಖ ತರುವಂಥ ಆಗಿದೆ. ಪಾಪ ಅವರೊಬ್ಬರು ಯುವಕರಾಗಿದ್ದರು, ಅವರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ದರು. ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿತ್ತು. ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ SP ಅವರಿದ್ದಾರೆ, ಪೊಲೀಸವರಿದ್ದಾರೆ, DC ಅವರಿದ್ದಾರೆ, ಎಲ್ಲ ನಮ್ಮ ಶಾಸಕರು ಇದ್ದಾರೆ. ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿಯಲ್ಲಿ ಆಗದಂತೆ ಕಠಿಣ ತಗೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತದವರಿಗೆ ಹೇಳಿದ್ದೇನೆ. ಪೊಲೀಸರ ವರದಿ ಬಂದ ಬಳಿಕ ಕಾರಣ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅಂತ ಗೊತ್ತಾಗುತ್ತೆ. ಭಾಗಿಯಾದವರು ಯಾರು, ಹಿನ್ನೆಲೆ ಏನು ಗೊತ್ತಾಗುತ್ತೆ. ತನಿಖೆ ವರದಿ ಬರೋವರೆಗೆ ಏನು ಕೂಡ ಹೇಳಲು ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೀವಿ. ಅಲ್ಲಲ್ಲ, ನಾವುಗಳು ಮಾತಾಡೋದೇ ಬೇರೆ. ಅಲ್ಲಿ ಘಟನೆ ನಡೆದಾಗ ಯಾರು ಅದಕ್ಕೆ ಭಾಗಿಯಾಗಿದ್ರು, ಯಾರು ಅದರ ಹಿನ್ನೆಲೆಯಲ್ಲಿದ್ದರು, ಇವೆಲ್ಲವನ್ನು ಕೂಡ ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ. ನಾವು ಹೇಳೋದಕ್ಕೆ ನಾವು ಹೇಳಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ, ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ. ಬಂದಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ತಗೊಳ್ತಾರೆ.